3 ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಗೌಡ್ರ ಕುಟುಂಬ ಧಾವಿಸಿದೆ ಮಣಿಪಾಲ್ ಆಸ್ಪತ್ರೆಯತ್ತ. ತೀವ್ರವಾದಂಥ ಅನಾರೋಗ್ಯ ಸಮಸ್ಯೆ ಕಂಡಿತ್ತು. ಅದರಲ್ಲೂ ಕೂಡ ಇತ್ತೀಚೆಗೆ ಅಂದರೆ 1 ವರ್ಷ ಆಗಿರ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಬಹಳಷ್ಟು ನೂಕು ನುಗ್ಗಲು, ಅಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಎಕ್ಸ್ಟ್ರಾ ಫೆಸಿಲಿಟೀಸ್ ತಗೊಳ್ಳದೆ ಜನಗಳ ಮಧ್ಯೆ ನಿಂತು ದೇವರನ್ನು ನೋಡುವಂಥ ಸಂದರ್ಭದಲ್ಲಿ ಕೊಂಚ ತಳ್ಳಾಟ ನೂಕಾಟ ಎಲ್ಲ ಆಗಿತ್ತು. ಸುರಕ್ಷಿತವಾಗಿ ಹೊರಬಂದರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈ ವಯಸ್ಸಲ್ಲೂ ಅವರು ದೇವಸ್ಥಾನ, ದೇವರು, ಜನರ ಮೇಲೆ ಅಪಾರವಾದಂಥ ಪ್ರೀತಿಗಳನ್ನು ಇಟ್ಕೊಂಡಂಥ ಅನೇಕ ಉದಾಹರಣೆಗಳಿದೆ. ಇನ್ನು ಹೊರಗಿನ ಸಮಾಜದಲ್ಲಿ ಮಾಜಿ ಪ್ರಧಾನಿಯವರ ಧರ್ಮಪತ್ನಿ, CM ಅವರ ಪತ್ನಿ ಅಥವಾ ಮಕ್ಕಳು CM ಅನ್ನುವಂಥ ಒಂದು ಹೆಗ್ಗಳಿಕೆ ಇದ್ರೂ ಕೂಡ ಎಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಸಹಜವಾದ ನಡವಳಿಕೆ, ಸುಂದರವಾದ ನಡವಳಿಕೆಯಿಂದ ಬಹಳಷ್ಟು ಜನ ಸಂಪಾದನೆ ಮಾಡಿದಂಥವರು ಚೆನ್ನಮ್ಮ. ರಾಜಕೀಯ ರಂಗದಲ್ಲಿ ಎಲ್ಲರೂ ಇದ್ದರೂ ಕೂಡ ಎಲೆಮರೆಕಾಯಿಯಂತೆ ಬದುಕ್ತವರು. ಅವರ ಬದುಕು ಅನೇಕರಿಗೆ ಮಾದರಿ. ಜೊತೆಗೆ ಅಷ್ಟರ ಮಟ್ಟಿಗೆ ಆ ಒಂದು ಒಡನಾಟ, ಪ್ರೀತಿ ಈ ದಂಪತಿಗಳ ನಡುವೆ ಇತ್ತು. ಮೊಮ್ಮಕ್ಕಳು, ಮಕ್ಕಳು ಪತಿಯನ್ನು ಅಗಲಿದ್ದಾರೆ ಚೆನ್ನಮ್ಮ ನಿಧನದ ಬಗ್ಗೆ ಈಗ ಮಣಿಪಾಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ.